ಅಕ್ಕ ಅಕ್ಕ ರಜತ ಮಹೋತ್ಸವ ಅಕ್ಕ ಅಕ್ಕ. ನಮಸ್ಕಾರ ಎಲ್ರಿಗೂ. ಅಕ್ಕ ಸಿಲ್ವರ್ ಜೂಬ್ಲಿ ಸೆಲೆಬ್ರೇಷನ್ ಪ್ರಿಪರೇಷನ್ಸ್ ಬಹಳ ಅದ್ದೂರಿಯಾಗಿ ನಡೀತಾ ಇದೆ. ಇವತ್ತಿನ ದಿನ ಇಲ್ಲಿ ನ್ಯೂ ಜೆರ್ಸಿಯ ಸೋಮರ್ಸೆಟ್ ನಲ್ಲಿರುವಂತ ಆದಿಚುಂಚನಗಿರಿ ಮಠದಲ್ಲಿ ಆಲ್ ಕಮಿಟಿ ಮೀಟಿಂಗ್ ಒಂದು ನಡೀತು. ಎಲ್ಲಾ ಕಮಿಟೀಸ್ ಇಂದ ಚೇರ್ಸ್ ಕೋಚರ್ಸ್ ಬಂದಿದ್ರು. ಅದರ ವಿಡಿಯೋಸ್ ನೀವು ಮುಂದೆ ನೋಡ್ತೀರಾ. ಆದ್ರೆ ಈಗ ಸದ್ಯಕ್ಕೆ ನನ್ನ ಜೊತೆ ಈ ಬಾರಿಯ ಪ್ರೆಸಿಡೆಂಟ್ ಮಧುರಂಗಯ್ಯ ಅವರಿದ್ದಾರೆ. ಬನ್ನಿ, ಇವತ್ತಿನ ಕಾರ್ಯಕ್ರಮ ಹೇಗೆ ನಡೀತು, ಸೆಪ್ಟೆಂಬರ್ ನಡೆಯುವಂತ ಕಾರ್ಯಕ್ರಮದ ಹೇಗೆಲ್ಲ ಪ್ರಿಪರೇಷನ್ಸ್ ನಡೀತಿದೆ ಅಂತ ಅವ್ರು ತಿಳಿಸ್ಕೊಡ್ತಾರೆ. ಮಧುವರೇ, ಓವರ್ ಟು ಯು. ಥ್ಯಾಂಕ್ಸ್ ದೇವಿಕಾ ಅವರೇ. ಇವತ್ತು ಇಲ್ಲಿ ನ್ಯೂ ಜೆರ್ಸಿಯ ಆದಿಚುಂಚನಗಿರಿ ಸಂಸ್ಥಾನ ಮಠದಲ್ಲಿ ನಮ್ಮ 25ನೇ ವರ್ಷದ ಅಕ್ಕ ಸಿಲ್ವರ್ ಜೂಬ್ಲಿ ಸೆಲೆಬ್ರೇಷನ್ನ ಎಲ್ಲ ವಾಲಂಟಿಯರ್ಸ್ ಕಮಿಟಿ ಮೀಟಿಂಗ್ ಯಶಸ್ವಿಯಾಗಿ ಜರುಗಿದೆ. ಮೊದಲನೇದಾಗಿ ಈ ಒಂದು ಸಂಸ್ಥೆಯ ಗುರುಗಳಾದ ಶ್ರೀ 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 ನಿರ್ಮಲಾನಂದ ನಾಥ ಸ್ವಾಮೀಜಿಯವರ ಪಾದಾರವಿಂದ ನಮಸ್ಕರಿಸುತ್ತಾ ಅವರ ಒಂದು ಈ ಫೆಸಿಲಿಟಿಯನ್ನು ಯೂಸ್ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ಮತ್ತು ಇವತ್ತೊಂದು ದಿವಸ ನಮ್ಮ ಈ ಎಲ್ಲ ಕಮಿಟೀಸ್ ವಾಲಂಟಿಯರ್ಸ್ ಮೋರ್ ದೆನ್ 150 people attended this meet and it was one of the successful volunteers meet. ಎಲ್ಲ ಕಮಿಟಿಯವರು ತುಂಬ ಉತ್ಸುಕತೆಯಿಂದ ತುಂಬ ಎಂತುವಿಂದ ದೇ ಆರ್ ವರ್ಕಿಂಗ್ ಡೇ ಆ್ಯಂಡ್ ನೈಟ್. ಈ ಒಂದು 150 ಜನರ ಜೊತೆಗೆ ಇನ್ನೂ 150 ಜನರು ದ ವಾಲಂಟಿಯರ್ಸ್ ದ ವರ್ಕಿಂಗ್ ಆಲ್ ಓವರ್ US ಟು ಮೇಕ್ ದಿಸ್ ಅ ಕಾನ್ಫರೆನ್ಸ್ ಎ ವೆರಿ ಸಕ್ಸಸ್ಫುಲ್ ಒನ್. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಕ್ಷೇತ್ರದ ದಿಗ್ಗಜರನ್ನು ನಾವು ಆಹ್ವಾನಿಸುತ್ತಿದ್ದೇವೆ. ಸೆಲೆಬ್ರಿಟೀಸ್ ಇಂಡಿಯಾದಿಂದ, ಸ್ಪಿರಿಚುವಲ್ ಲೀಡರ್ಸ್, ಪೊಲಿಟಿಕಲ್ ಲೀಡರ್ಸ್, ಮತ್ತು ಸಾಹಿತ್ಯ ಲೋಕದಿಂದ, ಕ್ರೀಡಾ ಲೋಕದಿಂದ, ಮತ್ತು ಚಲನಚಿತ್ರ ಫಿಲ್ಮ್ ಇಂಡಸ್ಟ್ರಿಯಿಂದ, ಸ್ಪೋರ್ಟ್ಸ್ ಇದರಿಂದ, ಮತ್ತು ನಮ್ಮ ಬಿಸ್ನೆಸ್ ಫೋರಮ್ ಲೀಡರ್ಸು ಎಲ್ಲ ಇದರಿಂದನೂ ಎಲ್ಲ ಕ್ಷೇತ್ರದಿಂದ ನಾವು ಆಹ್ವಾನಿಸುತ್ತಿದ್ದೇವೆ. ಸೊ ಐ ಹೋಪ್ ದಿಸ್ ಕಾನ್ಫರೆನ್ಸ್ ಈಸ್ ಗೋಯಿಂಗ್ ಟು ಬಿ ಒನ್ ಆಫ್ ದಿ ಸಕ್ಸಸ್ಫುಲ್ ಕಾನ್ಫರೆನ್ಸ್. ಅಬ್ಸಲ್ಯೂಟ್ಲಿ, ಎಲ್ಲರೂ ತಮ್ಮ 100% ಎಫರ್ಟ್ನ ಹಾಕ್ತಾ ಇದ್ದಾರೆ. ಈಗ ಇನ್ನು ಮುಂದಿನ ಪ್ರಶ್ನೆ ಪೂರ್ಣಿಮಾ ಅವ್ರು ಕೇಳ್ತಾರೆ. ಮಧುರಂಗಯ್ಯ ಅವರೇ, ನಿಮ್ಮ ಈ ಒಂದು ಮಾತು ಕೇಳಿ ನನಗೆ ತುಂಬ ಖುಷಿ ಆಯಿತು. ಮತ್ತು ನಮ್ಮ ಈ ಅಕ್ಕ ಒಂದು ಪ್ರೋಗ್ರಾಮ್ನಲ್ಲಿ ಯುವ ಪೀಳಿಗೆಯನ್ನು ನೀವು ಹೇಗೆ ಇನ್ವಾಲ್ವ್ ಮಾಡ್ತೀರಾ, ಮತ್ತು ಹೇಗೆ ಈ ಕನ್ನಡ ಭಾಷೆಯನ್ನು ಮತ್ತೆ ಇನ್ನೂ ಜಾಸ್ತಿ ನಮ್ಮ ಯುವ ಪೀಳಿಗೆಯಲ್ಲಿ ಹಂಚಲಿಕ್ಕೆ ನೀವು ಈ ಅಕ್ಕ ಮೂಲಕ ಯಾವ ರೀತಿ ಕಾರ್ಯಕ್ರಮವನ್ನು ಕೈಗೊಂಡಿದ್ದೀರಾ? ಸೊ ಥ್ಯಾಂಕ್ಸ್ ಪೂರ್ಣಿಮಾ ಅವರೇ, ಗುಡ್ ಕ್ವಶನ್ ಇದು. ಮತ್ತು ಮೊದಲನೇದಾಗಿ ಅಕ್ಕ ಸಂಸ್ಥೆ ಸುಮಾರು 2000ರಲ್ಲಿ ಹ್ಯೂಸ್ಟನ್ ನಗರದಲ್ಲಿ ಪ್ರಥಮ ಸಮ್ಮೇಳನವನ್ನು ಶುರು ಮಾಡಿ ಈಗ 25 ವರ್ಷಗಳ ಒಂದು ಅವಧಿಯಲ್ಲಿ ನಾವು ಈ ಒಂದು 25ನೇ ವರ್ಷದ ಸಿಲ್ವರ್ ಜೂಬ್ಲಿ ರಜತ ಮಹೋತ್ಸವ ಸಮಾರಂಭವನ್ನು ಫಿಲಡೆಲ್ಫಿಯಾ ನಗರದಲ್ಲಿ ಆಯೋಜಿಸಿದ್ದೇವೆ. ಈ ಒಂದು ನಮ್ಮ ಫೋಕಸ್, ಈ ಕಮಿಟಿಯ ಫೋಕಸ್, ವಿ ವಾಂಟ್ ಟು ಎಂಕರೇಜ್ ಅವರ್ ಯಂಗ್ ಕಿಡ್ಸ್ ಮತ್ತು ಇಲ್ಲಿ ಬಾರ್ನ್ ಆಗಿರೋ ಅಮೇರಿಕನ್ ನಮ್ಮ ಕನ್ನಡಿಗರಿಗೆ. ಸೊ ಅದೆಲ್ಲೋ ಒಂದು ನನಗನ್ನಿಸ್ತಾ ಇದೆ ಆ ಲಿಂಕ್ ತಪ್ಪುತ್ತಾ ಇದೆ. ಸೊ ನಮ್ಮ ಕರ್ನಾಟಕದ ಜನತೆಗೆ ಮತ್ತು ಇಲ್ಲಿ ನಮ್ಮ ಮಕ್ಕಳಿಗೆ ಆ ಒಂದು ಕನ್ನಡದ ಮತ್ತು ಕನ್ನಡ ಒಂದು ಸಂಸ್ಕೃತಿಯನ್ನು ಮುಂದಿನ ಪೀಳಿಗೆಗೂ ಅಮೇರಿಕಾದಲ್ಲಿ ಬೆಳೆಸೋ ಒಂದು ಕಾರ್ಯಕ್ರಮವನ್ನು ನಾವು ಫೋಕಸ್ ಮಾಡ್ತಾ ಇದ್ದೇವೆ. ಅದಕ್ಕೋಸ್ಕರ ನಾವು ವಿ ಆರ್ ಟ್ರೈಂಗ್ ಟು ರೀಚ್ ಆಲ್ ದ ಯಂಗ್ಸ್ಟರ್ಸ್. ನಮ್ಮ ಮಕ್ಕಳುಗಳನ್ನ ನಾವು ರೀಚ್ ಔಟ್ ಮಾಡಿ ವಿ ಆರ್ ಪ್ಲಾನಿಂಗ್ ಟು ಹ್ಯಾವ್ ದಿ ಯೂತ್ committee to be stronger and we are having so many programs for the youth and also ಇದರ ಒಂದು ಭಾಗವಾಗಿ ನಾವು ಅದು ಬಿಸ್ನೆಸ್ ಫೋರಮ್ ಅಂತ ಒಂದು ಮಾಡ್ತಾ ಇದ್ದೇವೆ. ಅದರಲ್ಲಿ ಶಾರ್ಕ್ ಟ್ಯಾಂಕ್ ಅಂತ ಒಂದು ಇನ್ನೋವೇಟಿವ್ ಐಡಿಯಾಸ್ಗೆ, ಇನ್ನೋವೇಟಿವ್ ಥಿಂಕಿಂಗ್ಗೆ. So we have Kannadiga CEOs, we have Kannadiga top entrepreneurs are coming to our business forum. So they are going to be mentors for our Akka and our Kannadiga kids in USA and also those who are studying in USA. So we have so many programs, Purnima, to uplift our youngsters to continue our Kannada legacy culture in the future. ಹಾಗಿದ್ರೆ ಖಂಡಿತ ನಾವು ಹೇಳಬೇಕು ಅಂದರೆ ಇಲ್ಲಿ ಕೇವಲ ಎಂಟರ್ಟೈನ್ಮೆಂಟ್ ಮಾತ್ರ ಅಲ್ಲ, ಇಲ್ಲಿ ಎಲ್ಲ ನಾವು ಎದುರು ನೋಡಬಹುದು. ಈಗ ತಾನೇ ಗ್ರಾಜ್ಯುಯೇಟ್ ಆಗಿ ಹೊರಗೆ ಬರ್ತಿರುವಂಥ ನಮ್ಮ ಯಂಗ್ ಕನ್ನಡಿಗರ್ಸ್ಗೆ ಇದೊಂದು ರೀತಿ ನೆಟ್ವರ್ಕಿಂಗಲ್ಲಿ ಕೂಡ ಬಹಳಷ್ಟು ಹೆಲ್ಪ್ ಆಗುತ್ತೆ ಅಲ್ವಾ? ಖಂಡಿತ ಆ ಕನ್ನಡಿಗರು, ಆ ಯಂಗ್ಸ್ಟರ್ಸ್ ಬಂದು ಪಾರ್ಟಿಸಿಪೇಟ್ ಮಾಡಿದ್ರೆ ಅವರ ಮುಂದಿನ ಜೀವನಕ್ಕೆ ಅದು ಕೂಡ ಒಂದು ಮಾರ್ಗದರ್ಶಿ ಆಗುವಂಥ ಚಾನ್ಸಸ್ ಇದೆ.
100% ದೈವಿಕ ಅವರೇ, ಬಿಕಾಸ್ ಇಲ್ಲಿ ನಮಗೆ ತುಂಬ ಜನ ಕನ್ನಡ ಎಂಟರ್ಪ್ರಿನರ್ಸ್, ಕನ್ನಡ CEOs ಬರ್ತಾ ಇದ್ದಾರೆ ಈಗ ಒಂದು ಕಾನ್ಫರೆನ್ಸ್ಗೆ. ಅವ್ರ ಜೊತೆ ನಮ್ಮ ಯಂಗ್ ಮಕ್ಕಳು ಒಂದು ಇಂಟ್ರ್ಯಾಕ್ಟ್ ಮಾಡಿ, ನೆಟ್ವರ್ಕ್ ಮಾಡಿ, ಸೊ ದೇ ಕ್ಯಾನ್ ದೀಸ್ CEOs ಆ್ಯಂಡ್ ಎಂಟರ್ಪ್ರಿನರ್ಸ್ ಕ್ಯಾನ್ ಬಿ ಎ ಮೆಂಟರ್ಸ್ ಫಾರ್ ದೀಸ್ ಯಂಗ್ ಕಿಡ್ಸ್ ಆ್ಯಂಡ್ ದೇ ಕ್ಯಾನ್ ಆಫರ್ ಎ ಜಾಬ್ಸ್ ಆರ್ ಆಲ್ಸೋ based on the skills and also whatever their innovative ideas. These entrepreneurs, they can invest in their thinking, so many things. And also ಅವ್ರಿಗೆ ನಮ್ಮ ಯಂಗ್ಸ್ಟರ್ಸ್ಗೆ ನಮ್ಮದು ಕನ್ನಡ ಕಲ್ಚರ್ ಯಾವ ಥರ ಇದೆ, ನಮ್ಮ ಅಪ್ಪ ಅಮ್ಮ ಏನು ಮಾಡಿದ್ದಾರೆ ಇಂಡಿಯಾದಲ್ಲಿ, ಯಾವ ಥರ ಅವ್ರದ್ದು ಬ್ಯಾಕ್ ಹೋಮ್, ನಮ್ಮದು ಹೆಂಗೆ ಕರ್ನಾಟಕದ್ದು ಹೆಂಗೆ ಇತಿಹಾಸ, ಅದನ್ನು ಎಲ್ಲ ಈ ಒಂದು ಕಾನ್ಫರೆನ್ಸ್ ಮೂಲಕ ದೇ ಗೆಟ್ ಟು ಮೀಟ್ ಲಾಟ್ ಆಫ್ ಪೀಪಲ್. ಸಾಹಿತ್ಯ ಲೋಕದಿಂದ ಬರ್ತಾ ಇದ್ದಾರೆ, ಫಿಲ್ಮ್ ಇಂಡಸ್ಟ್ರಿಯಿಂದ ಬರ್ತಾ ಇದ್ದಾರೆ. ಸೊ ನಮ್ಗೆ ಇಷ್ಟು ದಿವಸ ಈ ಒಂದು 25 ವರ್ಷಗಳ ನಮಗೆ ಪುನೀತ್ ರಾಜ್ಕುಮಾರ್ ಅವರು ನಮಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದರು. ಅವ್ರನ್ನ ಕಂಡ್ರೆ ಇಲ್ಲಿ ಅಮೇರಿಕನ್ ಬಾರ್ನ್ ನಮ್ಮ ಕನ್ನಡಿಗ ಮಕ್ಕಳಿಗೂ ತುಂಬ ಇಷ್ಟ ಆಗೋದು. ಒಂದು ಪುನೀತ್ ಅವ್ರು ಹೇಳಿದರು 2010 ನಮ್ಮ ಕಾನ್ಫರೆನ್ಸಲ್ಲೇ, he was going outside the conference hall and one of the kids, American born kid, he asked Punit Rajkumar, "Hey Appu, you are Dr. Rajkumar's son?" So he asked him and he was so happy. Appu ಅವರು ಸೊ ಆ ಒಂದು ಟ್ರೆಡಿಷನ್ನ, ಆ ಒಂದು ಇದನ್ನು ಕಾಪಾಡೋಕ್ಕೆ ಈ ಒಂದು ಕಾನ್ಫರೆನ್ಸ್ಗಳು ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ನಮ್ಮ ಯುವ ಪೀಳಿಗೆ ಹೋಪ್ಫುಲಿ ದೇ ಆರ್ ಗೋಯಿಂಗ್ ಟು ಕಂಟಿನ್ಯೂ ಅವರ್ ಲೆಗಸಿ ಫಾರ್ ದ ಫ್ಯೂಚರ್ ಆಲ್ಸೋ. ಇಂದಿನ ಮಕ್ಕಳೇ ನಮ್ಮ ಸಂಸ್ಕೃತಿನ ಮುಂದೆ ತರಬೇಕು, ಸೊ ಖಂಡಿತ ಇದು ಹೆಲ್ಪ್ ಆಗುತ್ತೆ ಅಂತಿದ್ದೀರಾ. ನೆಕ್ಸ್ಟ್ ಕ್ವೆಶ್ಚನ್. ಮಧುರಂಗಯ್ಯ ಅವರೇ, ಇವತ್ತು ನಾವು ಇವತ್ತು ನೋಡಿದ್ವಿ ಪ್ರೋಗ್ರಾಮಲ್ಲಿ ತುಂಬಾ ಜನ ಸ್ವಯಂ ಸೇವಕರು ವರ್ಕ್ ಮಾಡ್ತಾ ಇದ್ದಾರೆ. ಅವರಿಗೆ ನೀವು ಹೇಗೆ ಇನ್ನೂ ಜಾಸ್ತಿ ಪ್ರೇರೇಪಣೆಯನ್ನು ನೀಡ್ತೀರಿ, ಏನು ಹೇಳಲಿಕ್ಕೆ ಅವರಿಗೆ ಬಯಸ್ತೀರಿ? ಸೊ ನನಗೆ ಏನು ವರ್ಡ್ಸ್ ಎಲ್ಲ ಆ್ಯಕ್ಚುಲಿ ಥ್ಯಾಂಕ್ಸ್ ಹೇಳೋಕ್ಕೆ. ಅಷ್ಟು ಜನ ವಾಲಂಟಿಯರ್ಸು ದೇ ಆರ್ ವರ್ಕಿಂಗ್ ಡೇ ಆ್ಯಂಡ್ ನೈಟ್. ಅವರೇ ಸ್ವಂತವಾಗಿ ಇಲ್ಲಿ ಅಮೇರಿಕಾದಲ್ಲಿ, ಇಂಡಿಯಾದಲ್ಲಿ ಈ ಕಾನ್ಫರೆನ್ಸ್ಗಳು ಮಾಡೋದು, ಸಮ್ಮೇಳನಗಳು ಮಾಡೋದು ಈಸಿ. ಎಸ್ಪೆಷಲಿ ಇನ್ ಅಮೇರಿಕಾ, ಡೂಯಿಂಗ್ ದಿಸ್ ಮೆಗಾ ಇವೆಂಟ್ ಎಸ್ ಎ 25th World Kannada Conference is a big challenge for everyone, but in spite of those economy and all those things are happening in the USA, our volunteers are working day and night to make this conference a successful one. ಎಲ್ಲ ಥರ ನಮ್ಮ ವಾಲಂಟಿಯರ್ಸಲ್ಲಿ ಎಲ್ಲ ಥರ ಸ್ಕಿಲ್ಡ್ ಇರೋರು, ಎಲ್ಲ ಥರ ನಾಲೆಡ್ಜ್ ಇರೋರು, ಟಾಪ್ CEOs ಆರ್ ಆಲ್ಸೋ ವರ್ಕಿಂಗ್ ಆಸ್ ಎ ವಾಲಂಟಿಯರ್ಸ್, ಟಾಪ್ ಗೈಸ್ ಆರ್ ಆಲ್ಸೋ ವರ್ಕಿಂಗ್ ಆಸ್ ಎ ವಾಲಂಟಿಯರ್ಸ್. ಆ್ಯಂಡ್ ಎಲ್ಲದಕ್ಕೂ ನಮ್ಮ ಅಕ್ಕ ಬೋರ್ಡ್ ಆಫ್ ಟ್ರಸ್ಟೀಸ್ ಆ್ಯಂಡ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಎಲ್ಲರೂ ಇದಕ್ಕೆ ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ. ಮತ್ತು ಈ ಒಂದು ಫೌಂಡರ್ ಆದಂಥ ನಮ್ಮ ಅಮರ್ನಾಥ್ ಗೌಡರಿಗೆ ನಾನು ಐ ವಾಂಟ್ ಟು ಥ್ಯಾಂಕ್ ಹಿಮ್ ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್. ಈಸ್ ಬೀನ್ ಬ್ಯಾಕ್ ಬೋನ್ ಫಾರ್ ಅಸ್ ಎವ್ರಿ ಸ್ಟೆಪ್. ಆ್ಯಂಡ್ ಆಲ್ಸೋ all the BOTs, board of trustees and board of directors, they are working, they have taken a responsibility of the each committee, they are overseeing everything. And so I want to thank every volunteers, and I want more volunteers to join our ranks and to make this conference successful. ಸಿಂಪಲ್ ಪ್ರಶ್ನೆ, ಒಂದೇ ವಾಕ್ಯದಲ್ಲಿ ಹೇಳಬೇಕು ಅಂದರೆ ನಿಮ್ಮ ಕನಸಿನ ಅಕ್ಕ ಹೇಗಿರಬೇಕು? ನನ್ನ ಕನಸಿನ ಅಕ್ಕ ಈ ಒಂದು 25ನೇ ವರ್ಷದ ರಜತ ಮಹೋತ್ಸವ ಪ್ರಪಂಚದ ಎಲ್ಲ ಕನ್ನಡಿಗರಿಗೆ, ನಮ್ಮ ಕರ್ನಾಟಕದ ಕನ್ನಡಿಗರಿಗೆ ಮತ್ತು ಅಮೇರಿಕದ ಕನ್ನಡಿಗರಿಗೆ, ಎಲ್ಲ ಪ್ರಪಂಚದ ಎಲ್ಲ ಕನ್ನಡಿಗರಿಗೂ ಸೊ ಇದು ಒಂದು ಸಂಭ್ರಮದ ಆಚರಣೆ ಆಗಬೇಕು. ಸೊ ಇದು ಎಲ್ಲರಿಗೂ ವಿ ಆರ್ ಟ್ರೈಂಗ್ ಟು ರೀಚ್ ಎವ್ರಿ ಕನ್ನಡಿಗಸ್ ಅರೌಂಡ್ ದ ವರ್ಲ್ಡ್. ಸೊ ಇದ್ರ ಮೂಲಕ ನಾನು ಪ್ರಪಂಚದ ಎಲ್ಲ ಕನ್ನಡಿಗರಿಗೂ ದಯವಿಟ್ಟು ಬನ್ನಿ ಈ ಕಾನ್ಫರೆನ್ಸ್ಗೆ. ಸೆಪ್ಟೆಂಬರ್ 4, 5, 6 ಫಿಲಡೆಲ್ಫಿಯಾ ನಗರದ ಪೆನ್ಸಿಲ್ವೇನಿಯಾ ಕನ್ವೆನ್ಷನ್ ಸೆಂಟ್ರಲ್ಲಿ ಇದು ನಡೀತಾ ಇದೆ. ಮತ್ತು ಇದರ ಪ್ರಯುಕ್ತ ಇದೇ ಸಂದರ್ಭದಲ್ಲಿ ಅಮೇರಿಕಾ ಇಸ್ ಆಲ್ಸೋ ಸೆಲೆಬ್ರೇಟಿಂಗ್ 50th year of independence. ಸೊ ಇಸ್ ಎ ಕೋಇನ್ಸಿಡೆನ್ಸ್. ಸೊ ವಿ ಬೋತ್ ಅಮೇರಿಕಾ ಆ್ಯಂಡ್ ನಮ್ಮ ಕನ್ನಡಿಗರು ಜೊತೆ ಸೇರಿ ಒಂದು ಸಂಭ್ರಮವನ್ನು ಆಚರಿಸಿದ್ದೇವೆ. ಥ್ಯಾಂಕ್ ಯು.